ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆಗೆ ಸಿಲಿಕಾನ್ ಸಿಟಿಯ ರಸ್ತೆಯಲ್ಲಿದೆ ಅಂತ ಹುಡುಕುವಂತಹ ಪರಿಸ್ಥಿತಿ ಇದೆ. ಗುಂಡಿಯಿಂದ ತುಂಬಿ ಹೋಗಿರುವಂತಹ ರಸ್ತೆಯನ್ನ ವಾಹನ ಸವಾರರು ಹುಡುಕ್ತಾ ಇದ್ದಾರೆ. ನಾನೀಗ ಕಾಮಾಕ್ಷಿ ಪಾಳ್ಯದಲ್ಲಿದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಧು ನಿಮಗೆ ತೋರಿಸ್ತಾ ಹೋಗ್ತಾರೆ. ನೀವು ಗಮನಿಸ್ತಾ ಇರಬಹುದು, ಒಂದೇ ಒಂದು ಮಳೆಗೆ ಆಗಿರುವಂತಹ ಪರಿಸ್ಥಿತಿ ಇದು. ಅಂದ್ರೆ ಇಲ್ಲೇನ್ ಗುಂಡಿ ಬಿದ್ದಿದೆ, ಈ ಗುಂಡಿಯನ್ನ ಅವಾಯ್ಡ್ ಮಾಡಿ ಇಲ್ಲಿ ಗಾಡಿಗಳು ಓಡಾಡ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಅಕಸ್ಮಾತ್ ಏನಾದ್ರೂ ಆ ಗುಂಡಿ ಮೇಲೆ ಗಾಡಿಯನ್ನ ಇಳಿಸಿದ್ರು ಅಂತ ಅಂದ್ರೆ ಟೂ ವೀಲರ್ ಅವರಾದ್ರೆ ಆ ಕ್ಷಣಕ್ಕೆ ಗೊತ್ತಾಗಲ್ಲ, ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಬ್ಯಾಕ್ ಪೈನ್ ಇಂದ 3 ರಿಂದ 4 ದಿನ ಒದ್ದಾಡ್ತಾ ಇರ್ತಾರೆ. ಅದೇ ಆಟೋವನ್ನ ಇಳಿಸಿದ್ರೆ ಆಟೋ ಸಿಕ್ಕಾಪಟ್ಟೆ ರಿಪೇರ್ಗೆ ಬರುತ್ತೆ ಅನ್ನುವಂಥದ್ದು ಆಟೋ ಚಾಲಕರ ಮಾತು. ಇನ್ನ ಕಾರನ್ನ ಇಳಿಸಿದ್ರೆ ಕಾರು ಕೂಡ ರಿಪೇರ್ಗೆ ಬರುತ್ತೆ ಅನ್ನೋದು ಇಲ್ಲಿರುವಂತಹ ಜನಸಾಮಾನ್ಯರ ಮಾತು. ಅದ್ರ ಜೊತೆಗೆ ಈ ಬಿದ್ದಿದೆಯಲ್ಲ ಈ ಗುಂಡಿಗೆ ಯಾವುದೇ ರೀತಿಯಾಗಿ ಮುಚ್ಚುವಂತಹ ಕೆಲಸ, ದುರಸ್ತಿ ಕೆಲಸ ಆಗಿಲ್ಲ. ಒಂದಷ್ಟು ಜಲ್ಲಿಕಲ್ಲುವನ್ನ ನಾಮಕೆ ವಾಸ್ತೆಗೆ ತುಂಬುವಂತಹ ಕೆಲಸ ಆಗಿದೆ ಬಿಟ್ರೆ ಬೇರೆ ಯಾವುದೇ ರೀತಿಯಾಗಿ ಜನಸಾಮಾನ್ಯರಿಗೆ ಅನುಕೂಲ ಆಗೋ ತರ, ವಾಹನ ಸವಾರರಿಗೆ ಯೂಸ್ಫುಲ್ ಆಗೋ ತರ ಯಾವುದೇ ರೀತಿಯ ಕೆಲಸ ಇಲ್ಲ ಆಗಿಲ್ಲ. ಇದೇ ಒಂದು ರಸ್ತೆಯ ಇನ್ನೊಂದು ಮಗ್ಗಲನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇರ್ಬೋದು, ಇದು ಕೇವಲ ಒಂದು 5-6 ದಿನಗಳ ಹಿಂದಷ್ಟೇ ಇಲ್ಲಿ ಡಾಂಬರ್ ಹಾಕಿರುವಂತದ್ದು. ಈ ರಸ್ತೆಯ ಅವಸ್ಥೆಯನ್ನ ನೀವು ನೋಡ್ತಾ ಇರ್ಬೋದು. 4-5 ದಿನಗಳ ಹಿಂದೆ ಹಾಕಿರುವಂತಹ ಡಾಂಬರ್ ಈಗ ಹರಿದು ಮೂರ ಪಾಲಾಗಿ ಹೋಗ್ಬಿಟ್ಟಿದೆ, ಅಷ್ಟು ಕಿತ್ತೋಗಿದೆ. ಅಲ್ಲಿ ಒಂದ್ ಕಡೆ ಡಾಂಬರ್ ಹಾಕಿದ್ದಾರೆ. ಡಾಂಬರ್ ಹಾಕಿದ ರಸ್ತೆಯ 10 ಮೀಟರ್ ಅಂತರದಲ್ಲೇ ಗುಂಡಿ ಇದೆ. ಆ ಗುಂಡಿಗೆ ಡಾಂಬರ್ ಹಾಕಿಲ್ಲ, ಟಾರ್ ಹಾಕುವಂತಹ ಕೆಲಸವನ್ನ ಮಾಡಿಲ್ಲ. ಇದು ನಮ್ಮ ಜಿಬಿಯ ಅಧಿಕಾರಿಗಳು ಮಾಡ್ತಾ ಇರುವಂತಹ ಕೆಲಸ ಅಂತ ಜನಸಾಮಾನ್ಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸೊ ಇದು ಸಿಕ್ಕಾಪಟ್ಟೆ ಇಲ್ಲಿರುವಂತಹ ಜನರಿಗೆ ನರಕ ದರ್ಶನವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆಟೋ ಚಾಲಕರದಂತೂ ಪಾಡು ಪರದಾಟ ಅಂತ ಹೇಳ್ಬೋದು. ಯಾಕಂದ್ರೆ ಆಟೋವನ್ನ ಓಡಿಸಕ್ಕಾಗದೆ ಆ ಗುಂಡಿಯನ್ನ ಅವಾಯ್ಡ್ ಮಾಡಿ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಗಾಡಿ ಓಡಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಯಾರಾದ್ರೂ ದೊಡ್ಡ ಶಾಸಕರು ಅಥವಾ ಇನ್ಯಾರೋ ಓಡಾಟವನ್ನ ನಡೆಸಬೇಕು, ರೌಂಡ್ಸ್ ಅನ್ನ ಹಾಕಬೇಕು, ಆಗ ಅವರಿಗೆ ಇಲ್ಲಿ ಜನಸಾಮಾನ್ಯರ ಸಮಸ್ಯೆ ಏನು ಅನ್ನೋದು ಅರ್ಥ ಆಗುತ್ತೆ ಅನ್ನುವಂತಹ ಮಾತನ್ನ ಇಲ್ಲಿರುವಂತಹ ಜನರು ಹೇಳ್ತಾ ಇರುವಂತದ್ದು. ಶಾಸಕರಿಗೆ ಅಥವಾ ಸ್ಥಳೀಯ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತಹ ಇಲಾಖೆಯವರಿಗೆ ಏನಾದ್ರೂ ಜನರ ಕೂಗು ಕೇಳುತ್ತಾ ಅಥವಾ ಬರೇ ಇದು ಮತ್ತೆ ಗುಂಡಿಗಳು ಬೀಳ್ತಾನೆ ಹೋಗುತ್ತಾ ಅನ್ನುವಂತಹದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.